अहममेजं झेजमाम्ना जगेजं सतजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ते नित्या गणितगुणमाणिक्यविशदप्रभाजालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषाम्नाजस्मृतिहृदयदीप्ताय हरजे येन प्रादुरभाविभूमिवलजे विस्तारि गोसन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनादिसाधनिकरश्चाकारि सन्मार्गकः तेनं व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः स पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते दैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावाद्यडमूकोऽपि वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिपादिमदच्छितः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अरुव्याख्याननलिने चञ्चरीकतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्य परं सुखं सेवन्ते यत्पदं धीराः तं भजे वल्लभं श्रियः। ಇವಾಗ 171ನೆಯ ಸುಧಾಮೂಲ. ಇಲ್ಲಿ ಶೂನ್ಯದ ಜ್ಞಾನ ಬೇಕು ಬಹಳ ಮುಖ್ಯ ಅಂತ ಅವ್ರ ವಾದ ಇತ್ತು. ಅದನ್ನು ಒಪ್ಪಿಕೊಂಡು ದೋಷ ಹೇಳ್ತಾರೆ ಆಚಾರ್ಯರು ಅಂತ ಬಂತು. ಏನ್ ದೋಷ ಹೇಳ್ತಾರೆ ಅಂದ್ರೆ, ಈಗ ಮೋಕ್ಷ ಯಾರಿಗೆ ಶೂನ್ಯ ಜ್ಞಾನ ಆಗಿದೆಯೋ ಅವನಿಗೆ ತಕ್ಷಣ ಯಾಕಾಗ್ಲಿಲ್ಲ ಅಂತ ಪ್ರಶ್ನೆ. ಈಗ ಬೌದ್ಧ ಮತದಲ್ಲಿ ಅನೇಕರಿದ್ದಾರೆ, ಅವ್ರಿಗೆಲ್ಲ ಈಗ ಶೂನ್ಯ ಜ್ಞಾನ ಇದೆ. ಆ ಶೂನ್ಯ ಜ್ಞಾನ ಇತ್ತು, ಯಾಕೆ ಈಗ ಜ್ಞಾನ ಬಂದ ಕೂಡಲೇ ಇನ್ನೂ ಮೋಕ್ಷಕ್ಕೆ ಹೋಗಿಲ್ಲ, ಇನ್ನೂ ಯಾಕೆ ಸಂಸಾರದಲ್ಲಿ ಇದ್ದಾರೆ ಅಂತ ನಮ್ಮ ಪ್ರಶ್ನೆ. ಅದನ್ನ ಇಲ್ಲಿ ಹೇಳ್ತಾರೆ, ಶೂನ್ಯ ಜ್ಞಾನೇನ ಕಥಂಚನ ಇತಿ ಶಂಕಿತ ರೀತ್ಯ ಮೋಕ್ಷೋ ಭವೇತ್ ಇತಿ ಯದಿ ಉಚ್ಯತೆ. ಹೇಗೋ ಒಂದ್ ರೀತಿ ಶೂನ್ಯ ಜ್ಞಾನ ಬಂದ್ರೆ ಸಾಕು, ಅದರಿಂದ ಒಬ್ಬ ಮೋಕ್ಷಕ್ಕೆ ಹೋಗ್ತಾನೆ ಅಂದ್ರೆ ತರ್ಹಿ ಸಹ ಮೋಕ್ಷ, ಸಹ ಅಂದ್ರೆ ಮೋಕ್ಷ ಅಂತ ಅರ್ಥ. ಇಲ್ಲಿ ಯದ್ ಇದಾನೀಂ ಕಥಂ ನ ಸಹ, ಒಂದ್ ವೇಳೆ ಹೀಗಾದ್ರೆ ಇವಾಗ ಯಾಕೆ ಆಗ್ತಾ ಇರ್ಲಿಲ್ಲ ಅದು ಅಂತ ಈ ಅರ್ಥವನ್ನ ಕೊಡೋ ಈ ಅನುವ್ಯಾಖ್ಯಾನದ ಮಾತಿಗೆ ಏನರ್ಥ ಅಂದ್ರೆ, ಸಹ ಅಂದ್ರೆ ಮೋಕ್ಷವು ಕಥಮಿದಾನೀಂ ಹೇಗ್ ತಾನೆ ಈಗ, ಈಗ ಅಂದ್ರೆ ಶೂನ್ಯ ಜ್ಞಾನ ಬಂದ ಕೂಡಲೇ, ಅಂದ್ರೆ ಶೂನ್ಯ ಜ್ಞಾನ ಉದಯ ಆದ ಕ್ಷಣದಲ್ಲಿಯೇ ಮುಂದಕ್ಕೆ ನ ಭವೇ, ಯಾಕೆ ಮೋಕ್ಷ ಸಿಗ್ತಾ ಇಲ್ಲ, ಸಿಗ್ಲೇಬೇಕು ಅಂತ ಅಭಿಪ್ರಾಯ. ತದೈವ ಭವಿತವ್ಯಂ ಇತಿ ಆಶಯ. ಈಗ ಯಾಕೆ ಆಗಬಾರ್ದು ಅಂದ್ರೆ ಏನೋ ಆಗ್ಲೇಬೇಕು ಅಂತ ಅರ್ಥದಲ್ಲಿ. ಶೂನ್ಯ ಜ್ಞಾನ ಬಂದವರು ಯಾಕೆ ಮೋಕ್ಷ ಆಗ್ತಾ ಇಲ್ಲ, ಆಗ್ಲೇಬೇಕು. ಹೌದು, ಆಗ್ಲೇಬೇಕು. ಅದ್ ಹೇಗಾಯ್ತು ಅಂದ್ರೆ ಒಂದು ಉದಾಹರಣೆ ಕೊಡ್ತಾರೆ ಜಯತೀರ್ಥರು. ನಹಿ ಪ್ರದೀಪಸ್ಯ ವಿರೋಧ್ಯ ನಿವರ್ತನೆ ವಿಳಂಬೋಸ್ತಿ. ಬೆಳಕೇನ್ ಟೈಮ್ ತಗೊಳತ್ತಾ ಕತ್ತೆನ ಓಡಿಸ್ಲಿಕ್ಕೆ? ಬಂದು ಕೂಡ ಓಡಿಸತ್ತೆ ಕತ್ತೆನ. ಇಲ್ಲ ಸ್ವಲ್ಪ ಆಗ್ಲಿ ಒಂದ್ ಅರ್ಧ ಗಂಟೆ ಆಮೇಲೆ ಕತ್ತೆನ ಓಡಿಸ್ತೀನಿ ಅಂತ ಬೆಳಕು ಯೋಚನೆ ಮಾಡತ್ತಾ? ಖಂಡಿತ ಯೋಚನೆ ಮಾಡಲ್ಲ. ನಹಿ ಪ್ರದೀಪಸ್ಯ, ಪ್ರದೀಪ ಅಂದ್ರೆ ಬೆಳಕು, ಬೆಳಕು ವಿರೋಧಿ ಅಂಧಕಾರ ನಿವರ್ತನೆ, ತನ್ನ ವಿರೋಧಿ ಕತ್ತಲೆಯನ್ನ ಓಡಿಸ್ಲಿಕ್ಕೆ ವಿಳಂಬ ಮಾಡಲ್ಲ, ಬಂತ ಓಡಿಸ್ತಷ್ಟೇ. ಯಾಕಂದ್ರೆ ಅದಕ್ಕೆ ಬುದ್ಧಿ ಇಲ್ಲ, ಅದು ಜಡ. ಬೆಳಕು ಜಡ, ಕತ್ತಲೆನೂ ಜಡ.
ಮನುಷ್ಯರಿಗಾದ್ರೆ ಬುದ್ಧಿ ಇದೆ, ಇರ್ಲಿ ಪಾಪ ಒಂದ್ ಸ್ವಲ್ಪ ತಿರ್ಲಿ ನೋಡೋಣ, ಏನ ತಿದ್ಕೊಳ್ತಾನ, ಇಲ್ಲ ಅಂದ್ರೆ ಇವ್ನಿಗೆ ಬಾಧಿಸೋಣ, ಇವ್ನಿಗೆ ತೊಂದರೆ ಕೊಡೋಣ, ಇವ್ನಿಗೆ ಓಡಿಸೋಣ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಜಡ ಪದಾರ್ಥಗಳಲ್ಲಿ ಇದಿಲ್ಲ, ಯಾವುದೇ ಒಂದು ಬುದ್ಧಿಶಕ್ತಿ ಬಂತ ಇನ್ನೊಂದು ಹೋಗ್ಬೇಕಷ್ಟೇ. ಅದ್ರ ನಿಯಮ, ಅದು ಪ್ರಕೃತಿ ನಿಯಮ. ಹಾಗಾಗಿ ಶೂನ್ಯ ಜ್ಞಾನ ಬಂದ ಮೇಲೆ ಮೋಕ್ಷಕ್ಕೆ ಹೋಗ್ಬೇಕು ಅವನು. ಯಾಕೆ? ಜ್ಞಾನ ಬಂದ್ಮೇಲೆ ಅಜ್ಞಾನ ಹೋಗಲ್ವಾ? ಹೇಗೆ ನೀವು ಹೇಳ್ತಾ ಇದ್ದೀರಿ, ಸಂಸಾರಕ್ಕೆ ಬರೋರ್ಗೆ ಸಮೃದ್ಧಿ ಅಂತ ಅಜ್ಞಾನ ಇರುತ್ತೆ, ಅಜ್ಞಾನ ಇರೋದ್ರಿಂದ ಸಂಸಾರಕ್ಕೆ ಬರ್ತಾರೆ, ಜ್ಞಾನ ಬಂದ್ಮೇಲೆ ಸಂಸಾರದಿಂದ ಹೋಗ್ಬೇಕು ತಾನೆ. ಹಾಗಾದ್ರೆ ಹೋಗ್ಲಿಲ್ಲ ಯಾಕೆ? ಅಷ್ಟೇ ಅಲ್ಲ, ಬೇರೆಯವನು ಏನ್ ಒಪ್ಪಿದ್ದಾರೆ ಅಂದ್ರೆ, ಅಂಗೀಕ್ರಿಯಂತೆ ಚ ಶೂನ್ಯ ಜ್ಞಾನ ಸಮನಂತರಂ ಅಪಿ ಸಂಸರಂತ ಪುರುಷಾಃ ಪರೇಣ. ಅವನು ಒಂದು ತಪ್ಪು ಮಾಡಿದ. ಅವನೇನ್ ಹೇಳಿದಾನೆ ಸಿದ್ಧಾಂತದಲ್ಲಿ, ಅಂದ್ರೆ ಬೌದ್ಧ ಸಿದ್ಧಾಂತದಲ್ಲಿ, ಶೂನ್ಯ ಜ್ಞಾನ ಬಂದವನು ಸಂಸಾರದಲ್ಲಿ ಇರ್ತಾರೆ ಅಂತ ಒಪ್ಪಿಟ್ಟಿದೆ. ತಪ್ಪಾಗೋಯ್ತು. ಬೇಕಾದಷ್ಟು ಜನನ್ನ ಸಂಸಾರದಲ್ಲಿ ಇರೋರು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಶೂನ್ಯ ಜ್ಞಾನ ಇದೆ ಅಂತ ಒಪ್ಪಿದ್ರು. ಅವ್ರು ಹೀಗೆ ಹೇಳಲಿಲ್ಲ, ಶೂನ್ಯ ಜ್ಞಾನ ಬಂದವ್ರು ಮೋಕ್ಷಕ್ಕೆ ಹೋಗ್ಲೇಬೇಕು, ನಿಜ. ಅದನ್ನ ಶೂನ್ಯ ಜ್ಞಾನಕ್ಕೆ ಬಂದವ್ರು ಮೋಕ್ಷಕ್ಕೆ ಹೋಗ್ಬೇಕು ಅಂತ ಹೇಳಿ ಆಮೇಲೆ ಏನ್ ಮಾಡಿದ್ದಾರೆ, ಸಂಸಾರದಲ್ಲಿ ಇರೋರ್ಗೆ ಹಾಗಾದ್ರೆ ಶೂನ್ಯ ಜ್ಞಾನ ಇರಲ್ವಾ ಅಂತ ಪ್ರಶ್ನೆ ಕೇಳಿದಾಗ, ಇಲ್ಲ, ಸಂಸಾರದಲ್ಲಿರೋರ್ಗೂ ಶೂನ್ಯ ಜ್ಞಾನ ಇರುತ್ತೆ. ಮತ್ ವಿರೋಧ ಬಂತಲ್ಲ. ಒಂದ್ಸಲಿ ಹೇಳ್ತಾನೆ ಶೂನ್ಯ ಜ್ಞಾನ ಬಂದ್ ಕೂಡಲೇ ಮೋಕ್ಷಕ್ಕೆ ಹೋಗ್ತಾನೆ, ಇನ್ನೊಂದ್ಸರಿ ಹೇಳ್ತಾನೆ ಇಲ್ಲ ಸಂಸಾರದಲ್ಲಿ ಇರೋರ್ಗೂ ಶೂನ್ಯ ಜ್ಞಾನ ಇರುತ್ತೆ ಅಂತ. ನೋಡಿ, ಯಾರು ಸಂಸಾರದಲ್ಲಿ ಇದಾರೋ ಅವ್ರಿಗೆ ಶೂನ್ಯ ಜ್ಞಾನ ಇರಲ್ಲ. ಯಾರಿಗ್ ಶೂನ್ಯ ಜ್ಞಾನ ಇರುತ್ತೋ ಅವ್ರು ಮೋಕ್ಷಕ್ಕೆ ಹೋಗಿರ್ತಾರೆ, ಸಂಸಾರದಲ್ಲಿ ಇರಲ್ಲ. ಇಷ್ಟ ಹೇಳ್ಬೇಕು. ಹಾಗಾದ್ರೆ ಯಾರ್ಯಾರು ಸಂಸಾರದಲ್ಲಿ ಇದಾರೋ ಅವ್ರಿಗೆ ಯಾರಿಗೂ ಶೂನ್ಯ ಜ್ಞಾನ ಇಲ್ಲ, ಯಾರ್ಯಾರು ಶೂನ್ಯ ಜ್ಞಾನ ಇದೆಯೋ ಅವ್ರು ಯಾರು ಸಂಸಾರದಲ್ಲಿ ಇರಲ್ಲ, ಅಷ್ಟೇ. ಹಾಗಾದ್ರೆ ಸಂಸಾರದಲ್ಲಿ ಇರೋಂಥ ಶೂನ್ಯ ಜ್ಞಾನ ಹೊಂದಿರೋ ಒಬ್ಬ ವ್ಯಕ್ತಿನೂ ಅವರ ಸಿದ್ಧಾಂತದಲ್ಲಿ ಸಿಗಲ್ಲ. ನಮ್ ಸಿದ್ಧಾಂತದಲ್ಲಿ ಹಾಗಲ್ಲ. ದೇವರನ್ನ ಸಾಕ್ಷಾತ್ ನೋಡಿದಂತಹ ಅಪರೋಕ್ಷ ಜ್ಞಾನ ಆದಂತಹ ಅನೇಕರು ನಮ್ಮ ಸಿದ್ಧಾಂತದಲ್ಲಿ ಸಿಗ್ತಾರೆ. ಸಂಸಾರದಲ್ಲೂ ನಮ್ಮ ಮುಂದೆನೆ ಸುತ್ತಲೂ ಮುತ್ತಲೂನು ಇರ್ತಾರೆ. ಆದ್ರೆ ಅವ್ರ ಸಿದ್ಧಾಂತದಲ್ಲಿ ನಿಜವಾಗಿ ಅವರವರ ಸಿದ್ಧಾಂತ ತಿಳ್ಕೊಂಡಿರೋ ಒಬ್ನೂ ಸಿಗಲ್ಲ. ಯಾಕೆ? ಸಿಗ್ತಾನೆ ಅಂತ ಹೇಳೋದೇ ತಪ್ಪು. ಯಾಕೆ? ಅಂಥವನಿಗೆ ಆ ಜ್ಞಾನ ಇದ್ರೆ ಅವ್ನು ಮೋಕ್ಷಕ್ಕೆ ನೇರ ಹೋಗ್ಬೇಕು ಆ ಕ್ಷಣದಲ್ಲೇ, ಲೇಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ದ್ರಲ್ಲಿ ಹಾಗಲ್ಲ. ದೇವರು ಕಣ್ಣಕ್ ಕಾಣ್ಬೋದು, ಅಪರೋಕ್ಷ ಜ್ಞಾನನೂ ಆಗ್ಬೋದು, ಇಲ್ಲ ಅಂತಿಲ್ಲ. ಆದ್ರೆ ಕೂಡ್ಲೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಅವ್ನಿಗೆ. ಯಾಕೆ? ದೇವರು ಮನಸ್ಸು ಮಾಡಿಲ್ಲ ಇನ್ನು ಇವ್ನಿಗೆ ಮೋಕ್ಷ ಕೊಡ್ಬೇಕು ಅಂತ. ಹಾಗಾಗಿ ಅಂತ ಅಪರೋಕ್ಷ ಜ್ಞಾನಿಗಳು ಇನ್ನೂ ಸಂಸಾರದಲ್ಲಿ ಇರ್ತಾರೆ. ಇದು ನಮ್ಮ ಸಿದ್ಧಾಂತದಲ್ಲಿ ಮಾತ್ರ ಈ ಉತ್ತರ, ಬೇರೆ ಸಿದ್ಧಾಂತದಲ್ಲಿ ಈ ಉತ್ತರಕ್ಕೆ ಅವಕಾಶ ಇಲ್ಲ. ಅಲ್ಲಲ್ಲ, ನಮ್ಮಲ್ಲೂ ಉತ್ತರ ಇದೆ, ಸ್ವಲ್ಪ ತಾಳ್ಮೆ ಇರ್ಲಿ ಅಂತ ಹೇಳ್ತಾರೆ. ಏನ್ ಉತ್ತರ? ಅಸಂಭಾವನ ವಿಪರೀತ ಭಾವನಾ ಸದ್ಭಾವಾತ್ ವಿಳಂಬ. ಲೇಟ್ ಯಾಕೆ ಆಗ್ತದೆ ಗೊತ್ತಾ? ಈಗ ಶೂನ್ಯ ಜ್ಞಾನ ಬಂದಿದೆ ಒಬ್ಬನಿಗೆ, ಯಾವ್ದು ಜಗತ್ನಲ್ಲಿ ಇಲ್ಲ, ಎಲ್ಲ ಶೂನ್ಯ ಶೂನ್ಯ ಬಂದಿದೆ. ಯಾಕೆ ಮೋಕ್ಷಕ್ಕೆ ವಿಳಂಬ? ಯಾಕೆ ಇನ್ನೂ ಮೋಕ್ಷಕ್ಕೆ ಹೋಗ್ತಾ ಇಲ್ಲ? ಇನ್ನೂ ಯಾಕೆ ಸಂಸಾರದಲ್ಲೇ ಇನ್ನೂ ಕಾಲ ಕಳೀತಾ ಇದ್ದಾರೆ ಅಂದ್ರೆ, ಅವನಿಗೆ ಇನ್ನೂ ಕೆಲವು ಸಂಶಯ ಇದೆ, ಕೆಲವು ವಿಷಯದಲ್ಲಿ ವಿಪರೀತ ಜ್ಞಾನ ಇದೆ. ಇದು ಎರಡೂ ಇದ್ದಾಗ ಏನಾಗ್ತಾ ಇದೆ, ಶೂನ್ಯ ಜ್ಞಾನ ಇನ್ನೂ ಪಕ್ವವಾಗಿ ಬಂದಿಲ್ಲ ಅಂತ. ಇದೆ, ಕಾಮನ್ ಆಗಿದೆ, ಸಾಮಾನ್ಯವಾಗಿದೆ ಅಷ್ಟೇ. ಸಾಮಾನ್ಯವಾಗಿ ಶೂನ್ಯ ಜ್ಞಾನ ಇದ್ದವನ್ ಮೋಕ್ಷಕ್ಕೆ ಹೋಗಲ್ಲ. ಯಾವ ವ್ಯಕ್ತಿ ಶೂನ್ಯ ಜ್ಞಾನವನ್ನ ಪಡ್ಕೊಂಡಿದಾನೋ ಅವನಿಗೆ ಸ್ವಲ್ಪನೂ ಸಂಶಯ ಇರಬಾರದು, ಚೂರು ವಿಪರೀತ ಜ್ಞಾನ ಇರಬಾರ್ದು. ಆದ್ರೆ ಅಂಥದ್ದಿದ್ದಾಗ, ಪ್ರತಿಬಂಧಕ ಇದ್ದಾಗ ಕೆಲಸ ಆಗಲ್ಲ. ನಮಗೆ ದೇವರ ಬಗ್ಗೆ ಜ್ಞಾನ ಇರುತ್ತೆ, ದೇವರ ಅಪರೋಕ್ಷ ಜ್ಞಾನ ಇದೆ ಅಂತ ಇಟ್ಕೊಳ್ಳಿ, ಅದ್ರ ಬಿಂಬಾಪರೋಕ್ಷ ಆಗ್ಲಿಲ್ಲ, ಯಾವ್ದೋ ಅಂತ ದೇವರ ರೂಪ ನೋಡಿದಾನಷ್ಟೇ, ಮತ್ತೆ ಡೌಟ್ ಕೆಲವು ವಿಷಯದಲ್ಲಿ ಇನ್ನೂ ಇದೆ ಅಂತ ಇಟ್ಕೊಳ್ಳಿ, ಆಗ ಮೋಕ್ಷಕ್ಕೆ ಹೋಗ್ತಾನ ಅವನು? ಇರಲ್ಲ. ಆ ತರ ಇಲ್ಲೂ ಮೋಕ್ಷಕ್ಕೆ ಹೋಗಲ್ಲ ಅಷ್ಟೇ. ಅಂದ್ರೆ ಅವಾಗ ನಮ್ ಪ್ರಶ್ನೆ, ತೇ ಕಿಂ ಸಂವೃತಿ ಕಾರ್ಯೇನವ? ಈಗ ಸಂಶಯ ಬಂದ್ಬಿಟ್ಟಿದೆ ಪಾಪ ಅವನಿಗೆ, ಶೂನ್ಯ ಜ್ಞಾನದಿಂದ ಮೋಕ್ಷಕ್ಕೆ ಹೋಗ್ಬೋದೋ ಇಲ್ವೋ ಸಂಶಯ ಬಂದಿದೆ, ಅಥವಾ ಶೂನ್ಯ ಜ್ಞಾನ ಮೋಕ್ಷಕ್ಕೆ ಹೋಗೋದೇ ಇಲ್ಲ, ಆದ್ರೆ ನನಗ್ ಶೂನ್ಯ ಜ್ಞಾನ ಬಂದ್ಬಿಟ್ಟಿದೆ ಅಂತ ಹಂಗ್ ತಿಳ್ಕೊಂಡಿದಾನ ಅಂತ ನಿಮ್ಮ ಪ್ರಶ್ನೆ. ಹಾಗೆ ಇದ್ರೆ ನಮ್ಮ ಇನ್ನೊಂದು ಪ್ರಶ್ನೆ ಏನಿದೆ ಅಂದ್ರೆ, ಈ ಸಂಶಯ ಬಂತಲ್ಲ ಅವನಿಗೆ, ಶೂನ್ಯ ಜ್ಞಾನದಿಂದ ಮೋಕ್ಷಕ್ಕೆ ಹೋಗ್ಬೋದೋ ಇಲ್ವೋ ಅಂತ ಒಂದು ಸಂಶಯ ಇದೆಯಲ್ಲ, ಅಥವಾ ಯಾರು ಹೋಗ್ತಾರೋ ಇಲ್ವೋ ಏನೋ ಡೌಟ್ ಇದೆ ನನಗೆ ಅಂತ ಅನ್ಕೊಳ್ತಾನಲ್ಲ, ಆ ಸಂಶಯ ಹೇಗ್ ಬಂತು ಅಂತ ನಮ್ ಪ್ರಶ್ನೆ. ಅದು ಅಜ್ಞಾನದಿಂದ ಬಂತು ಅಷ್ಟೇ. ಅವನಿಗೆ ಸರಿ ಗೊತ್ತಿಲ್ಲದಾಗ ಸಂಶಯ ಬರೋದು ಸಹಜ. ಈಗ ದೂರದಲ್ಲಿ ಬರ್ತಾ ಇರ್ತಾರೆ ಯಾರೋ, ನಮ್ಗೆ ಸರಿಯಾಗಿ ಕಣ್ ಕಾಣಿಸಲ್ಲ, ದೂರದಿಂದ ನೋಡಿರ್ತೀವಿ, ಯಾರೋ ಏನೋ ಅನ್ಕೊಂಡ್ಬಿಡ್ತೀವಿ. ಇರೋನೇ ಅಲ್ಲಿ ಬರ್ತಾ ಇರೋನೇ ಬೇರೆ, ನಾವ್ ಅನ್ಕೊಂಡಿದ್ದೆ ಬೇರೆ. ಯಾಕೆ? ಅಜ್ಞಾನ ಇದ್ದಾಗ ಸಂಶಯಕ್ಕೆ ಅವಕಾಶ ಇದೆ, ಮತ್ತೆ ವಿಪರೀತ ಜ್ಞಾನಕ್ಕೆ ಅವಕಾಶ ಇದೆ, ಎಲ್ಲ ಅಜ್ಞಾನಕ್ಕೆ ಇದ್ದಾಗ. ಇವರು ಅಜ್ಞಾನಕ್ಕೆ ಏನಂತ ಹೆಸರು ಕೊಟ್ಟಿದ್ದಾರೆ ಬೌದ್ಧರು? ಸಂವೃತಿ ಅಂತ ಕೊಟ್ಟಿದ್ದಾರೆ. ಯಾವ್ದು ನಮಗೆ ಸಂವರಣ ಮುಚ್ಚಾಕತ್ತೋ ಅಂಥದ್ದು ಸಂವೃತಿ. ಈ ಸಂವೃತಿಯಿಂದ ತಾನೇ ನಿಮಗೆ ಸಂಶಯ ಬಂದಿದ್ದು, ಸಂವೃತಿಯಿಂದ ತಾನೇ ವಿಪರೀತ ಜ್ಞಾನ ಬಂದಿದ್ದು.
ಅದಕ್ಕೆ ಹೌದು ಸಮೃದ್ಧಿಯಿಂದನೇ ಬಂದಿದ್ದು ಅಂತ ಒಪ್ಪಬೇಕು, ಅನಿವಾರ್ಯ. ಯಾಕಂದ್ರೆ ಅವರ ಸಿದ್ಧಾಂತದಲ್ಲಿ ಜಗತ್ನಲ್ಲಿ ಯಾವುದೂ ಸತ್ಯ ವಸ್ತು ಇಲ್ಲ, ಎಲ್ಲವೂ ಅಜ್ಞಾನದಿಂದಾಗಿ ಇದೆ ಇದೆ ಅಂತ ಅನ್ಕೊಳ್ತಾ ಇರೋದಷ್ಟೇ. ಹಾಗಾದ್ರೆ ಸಂಶಯ ಬಂದಿದ್ದು ಅಜ್ಞಾನದಿಂದಾಗೆ ಅಷ್ಟೇ, ವಿಪರೀತ ಜ್ಞಾನ ಬಂದಿದ್ದು ಅಜ್ಞಾನದಿಂದಾಗೆ ಅಂತ ಒಪ್ಬೇಕು. ಒಂದ್ ವೇಳೆ ಇಲ್ಲ ಅಜ್ಞಾನದಿಂದ ಬಂದಿದ್ದಲ್ಲ, ನಮ್ಗೆ ನಿಜವಾಗೇ ಸಹಜವಾಗೇ ಇದೆ, ಶೂನ್ಯ ಜ್ಞಾನ ಬಂದ್ರು ಇದರಿಂದ ಮೋಕ್ಷ ಸಿಗತ್ತಾ ಇಲ್ವಾ, ಅಥವಾ ಇದನ್ನ ಸಿಗೋದೇ ಇಲ್ಲ ಅಂತನೂ ಜ್ಞಾನ ನಮ್ಗಿದೆ ಅಂದ್ರೆ, ಹಾಗಾದ್ರೆ ಸತ್ಯ ಅಂತ ಒಪ್ಪಿದಾಗಾಯ್ತು. ಯಾಕೆಂದ್ರೆ ಯಾವತ್ತು ಒಂದ್ ವಸ್ತುವನ್ನ ಸುಳ್ಳು ಅನ್ಬೇಕು ಅಂದ್ರೆ ಅದು ಅಜ್ಞಾನದಿಂದ ಕಂಡಿದ್ರೆ ಅದು ಸುಳ್ಳು, ಅಜ್ಞಾನದಿಂದ ಕಂಡಿಲ್ಲ ಹಾಗೇ ಇದೆ ಅಂದ್ರೆ ಅದು ಸತ್ಯ. ಉದಾಹರಣೆಗೆ ಹಗ್ಗವನ್ನ ನೋಡಿ ಹಗ್ಗ ಅಂತ ತಿಳ್ಕೊಳ್ತೀವಿ, ಸತ್ಯ. ಯಾಕೆ ಹೇಳಿ? ಅಜ್ಞಾನ ಇಲ್ಲ. ಹಾವಂತ ತಿಳ್ಕೊಂಡ್ವಿ ಹಗ್ಗವನ್ನ ನೋಡಿ, ಅದಿಲ್ಲ, ಅದು ಸುಳ್ಳು. ಯಾಕೆ ಸುಳ್ಳು? ಅದು ನಿಮ್ಗೆ ಹಗ್ಗ ಅಂದ್ರೆ ಸರಿಯಾಗಿ ಗೊತ್ತಾಗ್ಲಿಲ್ಲ, ಹಗ್ಗದ ಅಜ್ಞಾನ ಇದೆ, ಹಾಗಾಗಿ ಹಾವು ಅಂತ ತಿಳ್ಕೊಂಡ್ರಿ. ಹಾಗಾದ್ರೆ ಅಜ್ಞಾನದಿಂದ ನಮಗೆ ಎಲ್ಲಿ ಒಂದು ವಸ್ತುವಿನ ಜ್ಞಾನ ಬರುತ್ತೆ, ಆ ವಸ್ತು ಸುಳ್ಳಾಗೇ ಇರುತ್ತೆ. ಎಲ್ಲಿ ನಮಗೆ ಅಜ್ಞಾನದಿಂದ ಜ್ಞಾನ ಬಂದಿಲ್ಲ ಒಂದು ವಸ್ತುವಿಂದು, ಉದಾಹರಣೆಗೆ ಹಗ್ಗವನ್ನು ನೋಡಿ ಹಗ್ಗ ಅಂತಾನೆ ಜ್ಞಾನ ಬಂದಿದೆ, ಅಲ್ಲಿ ಹಗ್ಗ ಸತ್ಯ. ಹಾಗಾದ್ರೆ ಒಟ್ಟೇನ್ ಗೊತ್ತಾಯ್ತು ನಮ್ಗೆ ಅಂದ್ರೆ, ಅಜ್ಞಾನದ ಕಾರ್ಯ ಆಗಿದ್ರೆ, ಅಜ್ಞಾನದಿಂದ ಅದಾಗಿದ್ರೆ ಅದು ಸುಳ್ಳು, ಅಜ್ಞಾನದ ಸಂಪರ್ಕ ಇಲ್ಲ, ಅದು ಸತ್ಯ. ಇಷ್ಟು ನಮ್ಮ ಪ್ರಶ್ನೆ ಇಷ್ಟೇ. ಈಗ ಯಾವ ವ್ಯಕ್ತಿ ಶೂನ್ಯ ಜ್ಞಾನ ಪಡೆದ್ನೋ ಅವನಿಗೆ ಸಂಶಯ ವಿಪರೀತ ಜ್ಞಾನ ಬಂದಿದ್ದು ಅಜ್ಞಾನದಿಂದನೋ ಅಲ್ವೋ ಅಷ್ಟೇ. ಅಜ್ಞಾನದಿಂದ ಅಲ್ಲ ಅಂದ್ರೆ ಅದು ಸತ್ಯ ಆಗ್ಬಿಡತ್ತೆ. ಯಾಕೆಂದ್ರೆ ಅವರ ಸಿದ್ಧಾಂತದಲ್ಲಿ ನಿಜವಾದ ತತ್ವ ಯಾವುದು? ಒಂದೇ, ಶೂನ್ಯ ತತ್ವ ಮಾತ್ರ. ಶೂನ್ಯ ತತ್ವ ಅಜ್ಞಾನದಿಂದ ಬಂದಿದ್ದಲ್ಲ, ಶೂನ್ಯ ತತ್ವ ಹಾಗೆ ಇರೋದು. ಹಾಗಾದ್ರೆ ಸಂಶಯ ವಿಪರೀತ ಜ್ಞಾನ ಶೂನ್ಯ ತತ್ವದ ತರನೇ ಆಯ್ತು, ಅದು ಯಾವ್ದ್ರಿಂದಲೂ ಹೋಗ್ಬಾರ್ದಿತ್ತು. ಆಗೇನಾಯ್ತು? 3 ವಸ್ತು ಆಯ್ತು, ಶೂನ್ಯ ತತ್ವ, ಅಸಂಭಾವನ ಅಂದ್ರೆ ಸಂಶಯ, ಮತ್ತೆ ವಿಪರೀತ ಸಂಭಾವನೆ ಅಂದ್ರೆ ವಿಪರೀತ ಜ್ಞಾನ. ಹಾಗಾಗಿ 3 ವಸ್ತು ಸತ್ಯ ಆಗತ್ತೆ, ಶೂನ್ಯ ಒಂದೇ ತತ್ವ ಅಂತ ನಿಮ್ಮ ಸಿದ್ಧಾಂತ, ಅದು ಬಿದ್ದೋಯ್ತು. ಇನ್ನಷ್ಟೇ ಅಲ್ಲ, ಆದ್ಯೆ ಮೊದಲನೇದು, ಸಮೃದ್ಧಿ ಇಲ್ಲ ಅಜ್ಞಾನದಿಂದಲೇ ಇವುಗಳು ಬಂದಿದ್ದು ಅಂತ ಒಪ್ತೀರಿ ಅಂದ್ರೆ, ಅಜ್ಞಾನ ಈಗ ಹೋಗಿದ್ಯಾ ಇಲ್ವಾ ಅಷ್ಟು ಉತ್ತರ ಕೊಡಿ. ಈಗ ಒಬ್ಬನಿಗೆ ಶೂನ್ಯ ಜ್ಞಾನ ಇದೆ ಅಂತ ನೀವು ಹೇಳ್ತಾ ಇದ್ರಿ, ಮೋಕ್ಷಕ್ಕೆ ಹೋಗ್ಬೇಕಲ್ವಾ ಅಂದ್ರೆ ಇಲ್ಲ ಅವನಿಗೊಂದು ಸಂಶಯ ವಿಪರೀತ ಜ್ಞಾನ ಉಂಟು, ಅದಿನ್ನೂ ಮೋಕ್ಷಕ್ಕೆ ಹೋಗಿಲ್ಲ. ಸರಿ, ಈಗ ಅಜ್ಞಾನದಿಂದಲೇ ಅವನಿಗೆ ಸಂಶಯ, ಅಜ್ಞಾನದಿಂದಲೇ ವಿಪರೀತ ಜ್ಞಾನ ಬಂದಿದೆ ಅಂತ ಒಪ್ಕೊಳ್ಳೋಣ, ಏನು ಹಾನಿ? ಯಾಕಂದ್ರೆ ಲೋಕದಲ್ಲಿ ಹಾಗೆ ನಾವು ನೋಡಿರೋದು, ಹಗ್ಗವ ನೋಡಿ ಸುಮ್ನೆ ಹಾವು ಅಂತ ಯಾರು ತಿಳಿಯಲ್ಲ, ಹಗ್ಗದ ಅಜ್ಞಾನ ಇದೆ ಹಾಗಾಗಿ ಅವನು ಹಾವು ಅಂತ ತಿಳ್ಕೊಂಡ. ಇಲ್ಲಾಂದ್ರೆ ಒಂದ್ ವಸ್ತು ನೋಡಿ ಏನ್ ಬೇಕಾದ್ರೆ ತಿಳ್ಕೊಬಹುದು ಎಲ್ರು ಕೂಡ, ಅದೇನು ಹಗ್ಗ ನೋಡೇ ಹಾವು ಅಂತ ಯಾಕೆ ತಿಳ್ಕೊಳ್ಬೇಕು? ಒಂದ್ ಮರ ನೋಡು ಹಾವು ಅಂತ ಯಾಕೆ ತಿಳ್ಕೊಳ್ಬಾರ್ದು? ಪ್ರಶ್ನೆ ಸಹಜ. ಆದ್ರೆ ಹಾಗಲ್ಲ, ಕೆಲವು ವಸ್ತುಗಳನ್ನ ನೋಡಿದಾಗ ಮಾತ್ರ ಕೆಲವು ಭ್ರಮೆ ಬರುತ್ತೆ, ಎಲ್ಲಾ ವಸ್ತು ನೋಡಿದಾಗ ಎಲ್ಲಾ ವಸ್ತುಗಳ ಭ್ರಮೆ ಬರ್ಲಿಕ್ಕೆ ಅವಕಾಶ ಇಲ್ಲ. ಹಾಗಾದ್ರೆ ಇಲ್ಲಿ ಅಜ್ಞಾನದ ಕಾರ್ಯ ಅಲ್ಲ, ಅಜ್ಞಾನದಿಂದ ಬಂದಿದ್ದಲ್ಲ ಅಂದ್ರೆ ಇದೆಲ್ಲ ಸತ್ಯ ಆಯ್ತು. ಇಲ್ಲ ಅಜ್ಞಾನದಿಂದ ಬಂದಿದೆ ಅಂದ್ರೆ, ಈಗ ಶೂನ್ಯ ಜ್ಞಾನ ಇರೋನ್ಗೂ ಅಜ್ಞಾನ ಇರತ್ತಾ? ಇರಲ್ಲ. ಒಂದ್ ವೇಳೆ ಶೂನ್ಯ ಜ್ಞಾನ ಇರೋನ್ಗೂ ಅಜ್ಞಾನ ಇದೆ, ಅಂತ ಶೂನ್ಯ ಜ್ಞಾನ ಪಡ್ಕೊಂಡಾದ್ರೂ ಏನು ಉಪಯೋಗ? ನಮ್ಗೆ ಜ್ಞಾನ ಎಂಥದ್ದಿರ್ಬೇಕಂದ್ರೆ, ಜ್ಞಾನ ಬಂದವನ್ಗೆ ಅಜ್ಞಾನ ಹೋಗ್ಬೇಕು. ಇಲ್ಲ ಜ್ಞಾನ ಬಂದಾಗ್ಲೂ ಅಜ್ಞಾನ ಇತ್ತು ಅಂದ್ರೆ ಜ್ಞಾನ ಪಡೆದಾದ್ರೆ ಏನು ಉಪಯೋಗ? ಏನು ಉಪಯೋಗ ಇಲ್ಲ. ಇದು ಹೇಗಾಯ್ತು ಅಂದ್ರೆ, ಬೆಳಕ್ ಬಂದ್ರು ಕತ್ತಲೆ ಹೋಗ್ತಾ ಇದ್ರೆ ಅಂತ ಬೆಳಕಿದ್ದೇನು ಉಪಯೋಗ? ಹಾಗಾದ್ರೆ ಬೆಳಕು ಅಂತ ಕರೆದ ಮೇಲೆ ಅದನ್ನ ಕತ್ತಲೆ ಅಂತೂ ಹೋಗ್ಬೇಕು, ಏನೋ ಒಂದ್ ಸ್ವಲ್ಪನಾದ್ರೂ ಹೋಗ್ಬೇಕು, ಇಲ್ಲಾಂದ್ರೆ ಬೆಳಕನ್ ತಗೊಂಬಂದ್ರು ಉಪಯೋಗ. ಈಗ ಮನೆಯಲ್ಲಿ ನಾವು ಚಿಕ್ಕ ದೀಪ ಹಚ್ಬೋದು, ದೊಡ್ಡ ದೀಪ, ಟಾರ್ಚ್, ಏನೋ ಬೇಕಾದಷ್ಟು ಇರುತ್ತಲ್ಲ. ಕತ್ತಲೆ ಪೂರ್ತಿ ಹೋಗ್ಬೇಕು ಅಂದ್ರೆ ಅದಕ್ಕೆ ಬೇಕಾದ ದೀಪ ತಗೊಂಡ್ಬರ್ಬೇಕು, ಯಾವ್ದೋ ಚಿಕ್ಕ ದೀಪ ತಗೊಂಡ್ಬಂದು ಕತ್ತಲೆ ಹೋಗಿಸ್ತೀನಿ ಹಿಡಿಯುತ್ತೆ? ಎಷ್ಟು ಬೇಕೋ ಅಷ್ಟು ಹೋಗತ್ತೆ ಅಷ್ಟೇ. ಇಲ್ಲೂ ನೀವು ಅಜ್ಞಾನದ ಕಾರ್ಯ ಅಂತ ನೀವು ಮಾತಾಡ್ತಾ ಇದ್ರಿ, ಅದೇ ತಪ್ಪು. ಯಾಕೆ? ಶೂನ್ಯ ಜ್ಞಾನ ಬಂದವನಿಗೆ ಯಾವತ್ತೂ ಅಜ್ಞಾನ ಇರಲ್ಲ. ಹಾಗಾದೇನಾಯ್ತು? ಇದು ಅಜ್ಞಾನದಿಂದ ಬಂದಿದ್ದಲ್ಲ ಅಂತ ಒಪ್ಕೊಳ್ಳಿ, ಇಲ್ಲ ಇದಕ್ಕೆ ಯಾವುದೇ ಕಾರಣ ಇಲ್ಲ, ಶೂನ್ಯದಂತೆ ಸತ್ಯ ಅಂತ ನಾನು ಒಪ್ಕೊಳ್ಳಿ ಅಷ್ಟೇ. ಶೂನ್ಯ ಜ್ಞಾನ ಬಂದವನಿಗೆ ಅಜ್ಞಾನ ಹೋಗೇ ಹೋಗತ್ತೆ, ಹೋಗಲ್ಲ ಅಂದ್ರೆ ಹಾಗಾದ್ರೆ ಯಾವತ್ತೂ ಶೂನ್ಯ ಜ್ಞಾನ ಬಂದವನು ಏನು ಉಪಯೋಗ ಇಲ್ಲ. ದೀಪ ಬಂದಾಗ ಕತ್ತಲೆ ಹೋಗಲ್ಲ ಅಂದ್ರೆ ದೀಪ ಯಾವಾಗ ಬಂದ್ರು ಅಷ್ಟೇ, ಕತ್ತಲೆ ಹೋಗೋದೇ ಇಲ್ಲ. ಹಾಗೆ ಶೂನ್ಯ ಜ್ಞಾನ ಬಂದ್ರು ಅಜ್ಞಾನ ಹೋಗಲ್ಲ ಯಾವತ್ತು ಅಂದ್ರೆ, ಆ ಜ್ಞಾನ ಬಂದ್ರೇನು ಬಿಟ್ರೇನು ಅದೇನು ಉಪಯೋಗ ಇಲ್ಲ ಅಜ್ಞಾನ ಹೋಗ್ತಾ ಇದ್ರೆ. ಇದೇನಾಯ್ತು? ಗ್ರಂಥ ಓದಿದ್ವಿ, ಅರ್ಥ ಆಯ್ತಾ? ಆಯ್ತು. ಮತ್ ಪ್ರಶ್ನೆಗೆಲ್ಲ ಉತ್ತರ ಕೊಡಲ್ಲ, ಮತ್ತೇನಂತ ಅರ್ಥ? ಅಜ್ಞಾನ ಇದೆ ಅಂತ ಅರ್ಥ. ಗೊತ್ತಿಲ್ಲ. ಇಲ್ಲ ನಾನು ಚೆನ್ನಾಗಿ ಓದಿದೆ, ನನಗೆ ಜ್ಞಾನ ಇದೆ.
ಜ್ಞಾನ ಇದ್ಮೇಲೆ ಅಜ್ಞಾನ ಇರ್ಬಾರ್ದಷ್ಟೇ. ಹಾಗಾಗಿ ಸರಿಯಾಗಿ ಜ್ಞಾನನೇ ಬಂದಿಲ್ಲ ಅಂತ ಅರ್ಥ. ಕೊನೆಗೆ ಉತ್ತರ. ಹಾಗಾಗಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿ ಅಜ್ಞಾನವನ್ನ ಹೊಂದಿದ್ದಾನೆ ಅಂದ್ರೆ ಅವನಿಗೆ ಜ್ಞಾನ ಇಲ್ಲ ಅಂತ ಅರ್ಥ. ಇಲ್ಲ ಗೊತ್ತಿದ್ರು ಅವ್ನಿಗೆ ಉತ್ತರ ಕೊಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ಏನೋ ಪ್ರತಿಬಂಧಕ ಇದೆ ಅಂತ ಅರ್ಥ. ಗೊತ್ತಿದೆ ಆದ್ರೆ ಭಯದಿಂದಾಗಿ ಹೇಳಲಿಕ್ಕೆ ಬರ್ಲಿಲ್ಲ, ಹಾಗಾಗಿ ಅವನ್ಗೆ ಅಜ್ಞಾನ ಇದೆ ಅಂತ ಅರ್ಥ ಅಲ್ಲ. ಜ್ಞಾನ ಇದ್ರು ಭಯದಿಂದ ಅದನ್ನ ವ್ಯಕ್ತಪಡಿಸ್ಲಿಕ್ಕೆ, ಹೊರಗೆ ಹೇಳಲಿಕ್ಕೆ ಬರ್ಲಿಲ್ಲ ಅವನಿಗೆ ಅಷ್ಟೇ. ಅಂದ್ರೆ ಒಂದೊಂದೊಂದೊಂದು ಕಾರಣಗಳು ಸೇರ್ಕೊಂಡಿರತ್ತೆ. ಅದನ್ನೇ ಇಲ್ಲಿ ಅನ್ಯಥಾ ಸಂವೃತ್ತಿ ಅನಿವೃತ್ತಿರುವ ತದ್ ಅಕಾರ್ಯತ್ವ ಏತಯೋರ್ವಾ ಸ್ಯಾತ್. ಒಂದಾ ಅಜ್ಞಾನ ಹೋಗಿಲ್ಲ ಅನ್ಬೇಕು ಶೂನ್ಯ ಜ್ಞಾನ ಬಂದವನಿಗೆ, ಒಂದ ಅಜ್ಞಾನ ಹೋಗಿದೆ ಅದ್ರದಲ್ಲಿ ಅಜ್ಞಾನದ ಕಾರ್ಯ ಇದಲ್ಲ. ಸಂಶಯ ಆಗಿ ವಿಪರೀತ ಜ್ಞಾನ ಅಜ್ಞಾನದಿಂದ ಬಂದಿದ್ದಲ್ಲ ಅಂತ ಒಪ್ಕೊಂಡ್ರೆ ಸಿಗಾಕೊಂಡ್ಬಿಡ್ತಾರೆ. ಯಾಕೆ ಶೂನ್ಯ ತತ್ವದಂತೆ ಈ ಎರಡು ಸಂಶಯ ಮತ್ತೆ ವಿಪರೀತ ಜ್ಞಾನ ಸತ್ಯ ಅಂತ ಆಗ್ಬಿಡುತ್ತೆ. ಆದ್ರಿಂದ ಸಂವೃತೆ ಅನಿವೃತ್ತೌ ಚ ಕಥಂ ಜ್ಞಾನ ವಿರೋಧಿತ್ವ ಪಶ್ಚಾದಪಿ ಕಥಂ ನಿವೃತ್ತಿ. ಹಾಗಾಗಿ ಅಜ್ಞಾನ ಹೋಗ್ಲಿಲ್ಲ ಜ್ಞಾನ ಬಂದ್ರು ಅಂತಂದ್ರೆ ಆಮೇಲೆ ನಮ್ಗೆ ಶೂನ್ಯ ಜ್ಞಾನ ಬಂದ್ರು ಕೂಡ ಮೋಕ್ಷಕ್ಕೆ ಹೇಗೆ ಹೋಗ್ತಾನ ಅವನು? ಅದರಿಂದ ಈ ಮಾತುಗಳನ್ನ ನೀವು ಆಡ್ಲೇಬೇಡಿ ಅಂತ ಹೇಳಿ ಅವ್ರನ್ನ ಖಂಡನೆ ಮಾಡಿದ್ವಿ. ಅದರಿಂದ ಯಾರಿಗೂ ಶೂನ್ಯ ಜ್ಞಾನದಿಂದ ಮೋಕ್ಷ ಆಗಿದೆ ಅನ್ನೋದು ತಪ್ಪು. ಒಂದು ಇಲ್ಲಿ ಪರಿಮಳ ಟಿಪ್ಪಣಿಯಲ್ಲಿ ಒಂದು ವಿಷಯ ಬರೀತಾರೆ. ಏನಂದ್ರೆ ನಿರಸ್ತತ್ವಾದಿತಿ, ಅಂದ್ರೆ ಹಿಂದೆನೂ ಕೂಡ ಬಂಧ ಮಿಥ್ಯಾತ್ವವನ್ನ ಖಂಡನೆ ಮಾಡಿದ್ದೀವಿ. ಬಂಧ ಮಿಥ್ಯಾತ್ವ ಖಂಡನೆ ಅಂದ್ರೆ ಬಂಧ ಅಂದ್ರೇನು? ಸಾಂಸಾರಿಕ ಬಂಧನ. ಇದು ಸುಳ್ಳು, ಇದು ಸುಳ್ಳು. ಏನ್ ಸುಳ್ಳು? ಎಲ್ಲಾ ಸುಳ್ಳು ಸುಳ್ಳು ಅಂತ ಹೇಳಿ ಆ ಸುಳ್ಳನ್ನು ಸುಳ್ಳು ಅಂತ ಹೇಳ್ಬೇಕು ನಾವಷ್ಟೇ. ವಾಸ್ತವಿಕವಾಗಿ ಎಲ್ಲ ಸತ್ಯ. ನಮ್ ಕಣ್ಣಾರೆ ಕಾಣ್ತಾ ಇದೀವಿ ನಾವು ಬಂಧನ. ಎಷ್ಟು ಜನ ಕಷ್ಟ ಪಡ್ತಾ ಇದ್ದಾರೆ, ಎಷ್ಟು ಜನ ಸುಖವಾಗಿದ್ದಾರೆ. ಸುಖ ಇರೋರ್ಗು ಏನೋ ಒಂದ್ ಕಷ್ಟ ಇದ್ದೇ ಇರುತ್ತೆ. ಇಷ್ಟೆಲ್ಲ ಇದ್ಮೇಲೆ ಸಾಂಸಾರಿಕ ಬಂಧನ ಯಾರಿಗೂ ಇಲ್ಲ ಹೇಗ್ ಸಾಧ್ಯ? ಇದ್ದೇ ಇದೆ. ಇಲ್ಲ ಇದ್ರೂ ಸುಳ್ಳು. ಇದ್ದದ್ದನ್ನು ಸುಳ್ಳು ಅಂತ ಹೇಗೆ ತಿಳ್ಕೊಳ್ಳೋದು? ಸುಮ್ನೆ ಇಲ್ಲ ಅಂತ ಹೇಳ್ಬೇಕು ಸ್ಪಷ್ಟ. ಇಲ್ಲ ಇದೆ ಆದ್ರೆ ಸುಳ್ಳು. ಹೇಗಂದ್ರೆ ಹೆಗಲ ಮೇಲೆ ಹಾವು ಹಾಕ್ಬಿಟ್ಟು ನಿನ್ನ ಹೆಗಲ ಮೇಲೆ ಹಾವು ಇದೆ ಅದು ಸುಳ್ಳು, ಹಾವು ವಿಷ ಕಾರಿದ್ರೆ ಅವಾಗ ಗೊತ್ತಾಗತ್ತೆ, ಅವ್ನು ಬೀಳ್ತಾನೆ ಕೆಳಕ್ಕೆ, ಅವನ್ ಕಥೆ ಮುಕ್ತಾಯ ಆಗುತ್ತೆ. ಇದು ಹೀಗಾಯ್ತು. ಇಲ್ಲ ನನ್ ಕೈಲಿ ಹಾವಿದೆ, ಇದೆಲ್ಲ ಸುಳ್ಳು ಹಾವು ಅಂತ. ಅಥವಾ ಪರಿಣಾಮ ಬಿದ್ದೇ ಬಿಡತ್ತೆ, ಕಾರ್ಯ ಆಗೇ ಆಗತ್ತೆ. ಈ ತರ ಈ ವಾದಿಗಳು ಏನ್ ಮಾಡ್ತಾರೆ ಅಂದ್ರೆ ಕಣ್ಣಾರೆ ಕಂಡಿದ್ದು ವಿರೋಧ ಎಷ್ಟು ಚೆನ್ನಾಗಿದೆ ಅಂದ್ರೆ ಅದನ್ನ ಒಪ್ಕೊಳ್ಳಿಕ್ ಬರಲ್ಲ, ಆದ್ರೂ ಒಪ್ಸ್ಲಿಕ್ ಪ್ರಯತ್ನ ಪಡ್ತಾ ಇರ್ತಾರೆ. ಹಾಗಾಯ್ತು ಮಿಥ್ಯಾತ್ವಮಪಿ ಬಂಧಸ್ಯ ನ ಪ್ರತ್ಯಕ್ಷ ವಿರೋಧತಃ ಅಂತ ಹೇಳಿ ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರು ಜಿಜ್ಞಾಸಾಧಿಕರಣ ಸಂದರ್ಭದಲ್ಲಿ ಹೇಳಿದ್ದನ್ನ ಇಲ್ಲಿ ಪರಿಮಳ ಟಿಪ್ಪಣಿಯಲ್ಲಿ ಹೇಳಿದ್ದಾರೆ. ಅದಕ್ಕೇನರ್ಥ? ಪ್ರತ್ಯಕ್ಷ ವಿರೋಧತಃ. ಯಾರಾದ್ರೂ ಸಾಂಸಾರಿಕ ಬಂಧನ ಸುಳ್ಳು ಅಂದ್ರೆ ಪ್ರತ್ಯಕ್ಷ ವಿರೋಧ, ಅದಕ್ಕೆ ಸಾಧ್ಯನೇ ಇಲ್ಲ. ಅದು ಸತ್ಯ ಅಂತ ಒಪ್ಲೇಬೇಕು. ಅದನ್ನ ಯಾವಾಗಲ್ಲಿ ಪ್ರಸ್ತಾವನೆ ಮಾಡಿದ್ದಾರೆ? ಶೂನ್ಯವಾದಿ ನಿರಾಸ ಪ್ರಸ್ತಾವೇಚ ಇತಿ ಭಾವ. ಅಲ್ಲಿ ಶೂನ್ಯವಾದಿಗಳ ಮತ ಖಂಡನೆಯನ್ನ ಮಾಡಬೇಕಾದ್ರೆ ಬಂದಿದೆ ಅಂತ. ವಸ್ತುತಃ ಅಲ್ಲಿ ಬಂದಿತ್ತು ಶೂನ್ಯವಾದಿಗಳ ನಿರಾಸ ಪ್ರಸ್ತಾವ ಅಂದ್ರೆ ಹೇಗೆ? ಯಾಕೆಂದ್ರೆ ಅಲ್ಲಿ ಅದ್ವೈತ ದರ್ಶನದ ವಿಚಾರ ಮಾಡ್ಲಿಕ್ಕೆ ಬರ್ತಾರೆ. ಮತ್ತೆ ಶೂನ್ಯವಾದಿ ಪ್ರಸ್ತಾವ ಹೇಗೆ ಅಂದ್ರೆ ಅಲ್ಲಿ ಅದನ್ನೂ ತಗೊಳ್ಬೇಕು, ಆ ವಿಷಯವನ್ನು ಅದಕ್ಕೆ ಸೇರಿಸ್ಕೊಡಿ ಅಂತ ಅಭಿಪ್ರಾಯ. ಹೀಗಾಗಿ ಅಲ್ಲೇ ಆಚಾರ್ಯರು ಅದನ್ನ ಹೇಳಿದ್ದಾರೆ. ಇದು ಮಿಥ್ಯಾತ್ವವಿ ಬಂಧಸ್ಯ ನ ಪ್ರತ್ಯಕ್ಷ ವಿರೋಧತಃ ಅಂತ ಏನ್ ಹೇಳಿದ್ದಾರೆ, ಈ ಮಾತಿಗೆ ಪೂರಕವಾಗಿ ಇನ್ನೂ ಬೇಕಾದಷ್ಟು ವಿಷಯವನ್ನು ತಿಳ್ಕೊಳ್ಬೇಕು. ಆದ್ರೆ ಅದನ್ನೆಲ್ಲ ಜಿಜ್ಞಾಸಾಧಿಕರಣದಲ್ಲಿ ಅಧ್ಯಯನ ಮಾಡಿ ತಿಳ್ಕೊಳ್ಳಿ ಅಂತ ಉತ್ತರ ಹೇಳ್ತಾರೆ. ನಾವು ಮುಂದಕ್ಕೆ ನೋಡ್ತೀವಿ. ಜಿಜ್ಞಾಸಾಧಿಕರಣ ಬಂದಾಗ ಎಲ್ಲ ವಿಷಯ ಮತ್ತೆ ನೆನಪಿಸ್ಕೊಳ್ಬೇಕು. ಇನ್ನು ಮುಂದೆ ಶೇಷವಾಕ್ಯ ಅಥವಾ ಚಂದ್ರಿಕಾ ಟಿಪ್ಪಣಿಗೆ ಬರೋಣ. ಅಲ್ಲಿ ಏನು ಹೇಳಿದ್ದಾರೆ? ನಾನು ವಿಳಂಬ ಹೇತು ಭಾವಾಭಾವಾಭ್ಯಾಂ ವಿಶೇಷ. ನೋಡಿ, ವಿಳಂಬಕ್ಕೆ ಕಾರಣ ಇರುತ್ತೆ. ಎಲ್ಲಾ ಟೈಮು ಗೊತ್ತಿದೆ ಅಂತ ಎಲ್ಲಾ ಟೈಮು ನಾವು ನುಗ್ಲಿಕ್ಕಾಗಲ್ಲ. ಎಲ್ಲಾ ಕಡೆ ಕೆಲವು ಸಲ ಆಭಾಸ ಆಗತ್ತೆ, ಕೆಲವು ಸಲ ಒಳ್ಳೇದಾಗತ್ತೆ, ಕೆಲವು ಸಲ ನಾವ್ ಅನ್ಕೊಂಡಿದ್ದಾಗತ್ತೆ, ಕೆಲವು ಸಲ ಆಗಲ್ಲ, ಕೆಲವು ಸಲ ಲೇಟು ಆಗತ್ತೆ. ಎಲ್ಲಾ ಟೈಮು ಶಿಸ್ತಾಗಿ ಒಂದೇ ತರ ಆಗತ್ತ? ಆಗಲ್ಲ. ಹಾಗಾಗಿ ವಿಳಂಬ ಆಗತ್ತೆ, ಆಗಲ್ಲ. ಇದೆಲ್ಲ ಸಹಜ. ಹಾಗೆ ಒಬ್ಬನಿಗೆ ಶೂನ್ಯ ಜ್ಞಾನ ಬಂದ್ಮೇಲೆ ಕೂಡ್ಲೆ ಮೋಕ್ಷ ಆದವರು ಇದ್ದಾರೆ, ಆಗದೆ ಇರೋರು ಇದ್ದಾರೆ. ವಿಳಂಬ ಆಗತ್ತೆ, ಏನ್ ಮಾಡ್ಲಿಕ್ಕಾಗತ್ತೆ? ಎಲ್ರಿಗೂ ಒಂದೇ ತರನ ಅಂತ ಯಾರು ಪ್ರಶ್ನೆ ಕೇಳಿದ್ರೆ ಅದ್ ನೀವ್ ಹೇಳ್ಬೇಡಿ ಅಂತ. ಬೇರೆಯವ್ರು ಹೇಳ್ಬೋದು, ನೀವ್ ಹೇಳ್ಬೇಡಿ ಬೌದ್ಧರು. ಯಾಕಂದ್ರೆ ನಿಮ್ಮಲ್ಲಿ ಶೂನ್ಯ ಜ್ಞಾನ ಬಂದವನಿಗೆ ತಕ್ಷಣ ಅಜ್ಞಾನ ಹೋಗ್ಬೇಕು, ಅವ್ನು ಮೋಕ್ಷಕ್ಕೆ ಹೋಗ್ಬೇಕು. ಇಲ್ಲ ನಾವು ಹೇಳಿದೀವಲ್ಲ, ಪ್ರತಿಬಂಧಕ ಅಸಂಭಾವನಾ ವಿಪರೀತ ಭಾವನಾ ಎಲ್ಲ ಇದ್ದಾಗ ಹೋಗ್ಲಲ್ವಲ್ಲ ಅವನು ಅಂದ್ರೆ ನೋಡಿ, ಅದೆಲ್ಲ ಮಾತಾಡ್ಬೇಡಿ. ಅದೂ ಹೋಗಿರುತ್ತೆ. ಅದ್ಯಾಕೆ ಹೋಗಿರಲ್ಲ? ಯಾಕಂದ್ರೆ ಸಂಭಾವನಾ, ಈ ಅಸಂಭಾವನಾ ಮತ್ತೆ ವಿಪರೀತ ಭಾವನೆ ಎಲ್ಲ ಅಜ್ಞಾನದಿಂದಲೇ ಹುಟ್ಟೋದು. ಅಜ್ಞಾನ ಹೋದ್ಮೇಲೆ ಅದರ ಮಕ್ಕಳಲ್ಲಿ ಅದು ಕೂಡ ಇರೋದಿಲ್ಲ.
ಇದು ಹೇಗಾಯ್ತಂದ್ರೆ, ತಂದೆ ಇದ್ರೆ ಮಗ ಹುಟ್ಟಬೇಕು, ಅದು ನಿಜವಾಗಿ ಬೇರೆಯವರಿಂದಲ್ಲ, ತಂದೆಯಿಂದಾನೆ. ತಂದೆ ಇದ್ರೆ ಅವನು ಸತ್ಬೋದು, ಒಬ್ಬ ಮಗನೋ ಮಗಳೋ ಹುಟ್ಟಬೇಕು. ತಂದೆನೆ ಹೊರಟೋದ, ತಂದೆ ಹೋದ್ಮೇಲೆ ಹೇಗ್ ಮಗು ಹುಟ್ಟಿಕ್ ಸಾಧ್ಯ? ಬೇರೆ ಪುರುಷನಿಂದ ಹುಟ್ಟಿದ್ದು ಅಂದ್ರೆ ಅದ್ ಬೇರೆ, ಅದು ವ್ಯಭಿಚಾರ, ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಸಹಜವಾಗಿ ಅವಳು ಪಾತಿವ್ರತ್ಯ ಇರುವಂತ ಸ್ತ್ರೀ, ಗಂಡ ಇಲ್ಲ, ಹೋದ, ಸಂತಾನ ಆಗಿರ್ಲಿಲ್ಲ ಮುಂಚೆ, ಹೆಂಗಾಗ್ಲಿಕ್ಕೆ ಸಾಧ್ಯ? ಯಾಕಂದ್ರೆ ಕಾರಣ ಇಲ್ಲದೆ ಇದ್ರೆ ಕಾರ್ಯ ಇರಲ್ಲ. ಅದೇ ರೀತಿಯಲ್ಲಿ ಅಜ್ಞಾನ ತಂದೆ ತರ, ಅಜ್ಞಾನನೇ ಇಲ್ಲ ಅಂದ್ಮೇಲೆ ಮಗು ಹೇಗ್ ಬರ್ಲಿಕ್ಕೆ ಸಾಧ್ಯ? ಯಾವ್ದು ಅಸಂಭಾವನ ಆಗ್ಲಿ, ವಿಪರೀತ ಜ್ಞಾನ ಆಗ್ಲಿ, ಇದು ಸಂಶಯ ಆಗ್ಲಿ, ವಿಪರೀತ ಜ್ಞಾನ ಬರ್ಲಿಕ್ಕೆ ಹೇಗ್ ಸಾಧ್ಯ? ಅದನ್ನ ಅಜ್ಞಾನದ ಕಥೆನೇ ಇಲ್ಲ ಅಂತ ಆದ್ಮೇಲೆ ಅಜ್ಞಾನದ ಕಾರ್ಯ ಅಂದ್ರೆ ಮಕ್ಕಳ ತರ ಇರುವಂತ ಈ ಅಸಂಭಾವನ ವಿಪರೀತ ಭಾವನ ಇರ್ಲಿಕ್ಕೆ ಹೇಗ್ ಸಾಧ್ಯ? ಅದರಿಂದ ಮೋಕ್ಷಕ್ಕೆ ಪ್ರತಿಬಂಧಕವಾದದ್ದು ಇದೆಲ್ಲ ಇದೆ, ಯಾವಾಗ್ಲೂ ಇರ್ಬೇಕು ಅಂತಾನೂ ಇಲ್ಲ. ಆಯ್ತು, ನಿಮ್ ಪ್ರಕಾರ ಸಂಶಯ ಇರುತ್ತೆ, ಏನೋ ಶೂನ್ಯಜ್ಞಾನದಿಂದ ನನಗೆ ಮೋಕ್ಷ ಸಿಗತ್ತೋ ಇಲ್ವೋ ಇರ್ಲಿ, ಅಥವಾ ಶೂನ್ಯಜ್ಞಾನದಿಂದ ಮೋಕ್ಷ ನಂಗೆ ಸಿಗಲ್ಲ ಅಂತನಾದ್ರೂ ಇರ್ಲಿ, ಎಷ್ಟ್ ಕ್ಷಣ ಇರುತ್ತೆ ಒಬ್ಬೊಬ್ಬ ಅಜ್ಞಾನ ಸಂಶಯ ಅಂದ್ರೆ? 1-2-3 ಕ್ಷಣ, ಆಮೇಲೆ ಆದ್ರೂ ಮೋಕ್ಷಕ್ಕೆ ಹೋಗ್ಬೇಕಾನೆ. ಈಗ ನಮ್ಗೆ ದೇವ್ರ ಬಗ್ಗೆ ಸಂಶಯ ಇರಲ್ಲ, ಏನೋ ಕೆಲವೊಮ್ಮೆ ಬರುತ್ತೆ ಅಂತ ಇಟ್ಕೊಳ್ಳಿ, ಅಯ್ಯೋ ಏನ್ ದೇವ್ರು ಅಂತಿದಾನ, ಏನ್ ಇವನು ಇಷ್ಟ ಆರಾಧನೆ ಮಾಡಿದ್ರು ಏನ್ ಫಲ ಕೊಡ್ತಾ ಇಲ್ಲ ಅಂತ ಏನೋ ಸಂಶಯ ಬಂತು ಇಟ್ಕೊಳ್ಳಿ. ಎಷ್ಟು ದಿವ್ಸ ಇರುತ್ತೆ? ಹೋಗತ್ತ ಒಂದು ದಿವ್ಸ, ಯಾವತ್ ಹೋಗತ್ತೋ ಆಗ ದೇವರ ಜ್ಞಾನ ಸರಿಯಾಗಿ ಬಂತು ಅಂತಾನೆ ಅರ್ಥ, ಮತ್ ಮೋಕ್ಷಕ್ಕೆ ಹೋಗ್ಬೇಕಲ್ಲ. ಹಾಗಾಯ್ತು, ಈಗ ಶೂನ್ಯ ಜ್ಞಾನ ಇದ್ದೇ ಇರುತ್ತೆ, ಏನೋ 1-2 ಸಲ ಸಂಶಯ ಬರ್ಬೋದು, ಅದ್ ಪರಿಹಾರನೂ ಆಗತ್ತೆ, ಆದ್ಮೇಲೆ ಆದ್ರೂ ಮೋಕ್ಷಕ್ಕೆ ಹೋಗ್ಬೇಕಲ್ಲ. ಆಗ ಇಲ್ಲ, ಜನ್ಮ ಜನ್ಮಗಳವರೆಗೆ ಶೂನ್ಯ ಜ್ಞಾನ ಇದ್ರು ಸಂಸಾರದಲ್ಲೇ ಓಡಾಡ್ತಾ ಇರ್ತಾರೆ ನಿಮ್ಮ ಬೌದ್ಧರೆಲ್ಲ. ಮತ್ ಯಾಕೆ ಹಾಗಾದ್ರೆ? ಇದಕ್ಕೆ ಉತ್ತರ ಇಲ್ಲ ಅವ್ರ ಹತ್ರ. ಎಲ್ಲ ಉತ್ತರವನ್ನ ಕೊಡ್ಲಿಕ್ಕೆ ಬರದೆ ಸುಮ್ಮನೆ ಮೌನ ವಹಿಸ್ತಾರೆ. ಸಿದ್ಧಾಂತ ಇದೆ, ಆದ್ರೆ ಖಂಡನೆ ಮಾಡಿದ್ದಾರೆ. ಇದಾಗ ಇನ್ನೂ ಒಂದು ಖಂಡನೆ ಮಾಡ್ತಾರೆ ಮುಂದಕ್ಕೆ ಆಚಾರ್ಯರು. ಅದೇನ್ ಖಂಡನೆ ಮಾಡ್ತಾರೆ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ದಿನ ಪಾಠವನ್ನ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ನಮಸ್ಕಾರ. ನಮಸ್ಕಾರ ಆಚಾರ್ಯ.